ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಹೊಸಕೋಟೆ ತಾಲೂಕು ವತಿಯಿಂದ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡುವ ಪ್ರಯುಕ್ತ ಈ ದಿನ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಅನೇಕ ಪ್ರಗತಿಪರರು, ಚಳುವಳಿಯ ನಾಯಕರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಏನು ಜನವರಿ 1ರ ವಿಜಯೋತ್ಸವದ ಕಾರ್ಯಕ್ರಮ ನಮ್ಮ ಹೊಸಕೋಟೆ ನಗರದ KEB ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಅಲ್ಲಿವರೆಗೂ ಕೂಡ ವಿಜಯ ಸ್ತಂಭ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಚಳುವಳಿಯ ನಾಯಕರುಗಳು, ಪ್ರಗತಿಪರ ಚಿಂತಕರು, ಬೇರೆ ಬೇರೆ ಸಮುದಾಯಗಳ ಮುಖಂಡರು ಮತ್ತು ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಯ ಮೂಲಕ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರಪತ್ರ ಮುದ್ರಕರು ಒಂದು ವಿಚಾರವನ್ನು ಮುದ್ರಿಸಿದ್ದಾರೆ. ಇತಿಹಾಸದ ಪ್ರಜ್ಞೆ ಇಲ್ಲದವರು ಬದುಕಿದ್ದು ಸತ್ತಂತೆ ಅಂತೇಳಿ. ಈ ವಿಚಾರವನ್ನು ನಮ್ಮ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಬದುಕಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಪ್ರತಿಫಲದಿಂದ ನಾವು ಇವತ್ತು ಎಲ್ಲರೂ ಕೂಡ ಸ್ವಾಭಿಮಾನದಿಂದ, ಒಂದಷ್ಟು ಗೌರವದಿಂದ, ಘನತೆಯಿಂದ ಬದುಕಿದ್ದೀವಿ. ಆದ್ರೆ ನಾವು ಸತ್ತಂತೆ ನಾಟಕವನ್ನ ಮಾಡ್ತಕ್ಕಂಥದ್ದನ್ನ ಇನ್ನಾದ್ರೂ ನಮ್ಮ ಯುವಜನತೆ ಬಿಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಭೀಮಾ ಕೊರೆಗಾಂವ್ ವೀರ ಯೋಧರು ನಮ್ಮ ಸಿದ್ದನಾಕ ಮತ್ತು ಅವರ ತಂಡ ಏನೋ ಆ ದಿನ 1818ರಲ್ಲಿ ಈ ಅಸಮಾನತೆ ವಿರುದ್ಧ ಹೋರಾಟವನ್ನ ಮಾಡಿ ನಮಗೆ ಗೌರವದ ಘನತೆಯನ್ನ, ಹೊಸ ಬಟ್ಟೆ ಉಡುವುದನ್ನ ತಂದುಕೊಟ್ಟಂತ ಆ ವೀರ ಯೋಧರ ತ್ಯಾಗ ಬಲಿದಾನ ವ್ಯರ್ಥ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ನಮ್ಮ ಯುವಜನತೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನೆನಪಿಸಿಕೊಳ್ಳೋದ್ರ ಮೂಲಕ ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ದಲಿತರ ಮೇಲೆ ನಡೀತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಿಗೆ ಪ್ರತಿರೋಧವಾಗಿ, ಈ ವ್ಯವಸ್ಥೆ ವಿರುದ್ಧವಾಗಿ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಯುವಜನತೆ ತಯಾರಾಗೋದ್ರ ಮೂಲಕ ಈ ಜನವರಿ 1ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಎಲ್ಲ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು, ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಯಾವುದೇ ಆಸ್ತಿಗೋಸ್ಕರ ನಾವು ಕಿತ್ತಾಡ್ತಾ ಇಲ್ಲ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನೆಲ್ಲವನ್ನ ಬದಿಗೊತ್ತಿ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಹೋಗ್ಬೇಕಾದಂಥ ಸಂದರ್ಭಗಳು ಇವತ್ತು ನಮ್ಮನ್ನ ಈ ಒಂದು ವೇದಿಕೆಗೆ ಕರೆತಂದಿದ್ದಾವೆ. ಆದ್ರಿಂದ ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಒಂದು ಸಂದೇಶವನ್ನ ಈ ತಾಲೂಕಿಗೆ, ಈ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ಬಂಧುಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಜೈ ಭೀಮ್. ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಬೇಕು. ಯಾಕೆ ನಾನು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತೀನಿ ಅಂದ್ರೆ, ಈ ದೇಶದಲ್ಲಿದ್ದಂಥ ಚಾತುರ್ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಪಂಚಮ ಅಂತೇಳಿ ಸೃಷ್ಟಿ ಮಾಡಿದಂಥ ಬ್ರಾಹ್ಮಣ್ಯದ ವ್ಯವಸ್ಥೆ ಶೂದ್ರ ಮತ್ತು ಅತಿಶೂದ್ರರನ್ನ ಈ ದೇಶದಲ್ಲಿ ಅವರ ಕಸುಬುಗಳ ಆಧಾರಿತವಾಗಿ ಅವರನ್ನ ಊರಿನಿಂದ ಹೊರಗಡೆ ಇಟ್ಟಿದ್ದು, ಅವರನ್ನ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಬರ್ದರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನೆಲ್ಲ ಖಂಡಿಸಿ ನಡೆದಂತ ಒಂದು ಯುದ್ಧ, ಅದು ಸಮಾನತೆಗೆ ನಡೆದಂತ ಯುದ್ಧ. ಇವತ್ತೇನಾದ್ರೂ ಹೆಣ್ಣು ಮಕ್ಕಳಿಗೆ ಮತ್ತು ಶೂದ್ರ ಅತಿಶೂದ್ರ ವರ್ಗಗಳಿಗೆ ಶಿಕ್ಷಣ ಸಿಕ್ಕಿದೆ ಅಂದ್ರೆ ಈ ವೀರ ಯೋಧರ ತ್ಯಾಗ ಬಲಿದಾನ. ಇದು ಈ ತ್ಯಾಗ ಬಲಿದಾನಕ್ಕೆ ರಾಷ್ಟ್ರದ
ರಾಷ್ಟ್ರ ಮಟ್ಟದ ಸರ್ಕಾರಗಳು ಮತ್ತು ರಾಜ್ಯ ಮಟ್ಟದ ಸರ್ಕಾರಗಳು ಈ ಒಂದು ದಿನವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆಯನ್ನ ಮಾಡಬೇಕು.